ಕಲ್ಲೊಳಗೆ ಹೊನ್ನುಂಟು, ಉದಕದೊಳಗೆ ಅಗ್ನಿ ಉಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರ್ಯಾಮಿಯಲ್ಲಿ ಶಿವನಿಹನು, ಇದೇನು ಕತ್ತಲೆ ಕಾಣಬಾರದು, ತೋರಬಲ್ಲ ಗುರು ಸುಳಿಯನ್ನು ಕೂಡಲ ಸಂಗಮ ದೇವ. ಕಲ್ಲಿನಲ್ಲಿ ಬಂಗಾರವಿದೆ, ಕಲ್ಲೊಳಗೆ ಹೊನ್ನುಂಟು ಅಂದ್ರೆ ಕಲ್ಲಿನೊಳಗೆ ಏನಿರ್ತದಂದರೆ, ಕಲ್ಲಿನೊಳಗೆ ಹೊನ್ನುಂಟು, ಹೊನ್ನಂದರೆ ಬಂಗಾರ. ಕಲ್ಲಿನೊಳಗೆ ಬಂಗಾರ ಉಂಟು, ನೀರಿನಲ್ಲಿ ಬೆಂಕಿ ಉಂಟು, ನೀರಿನೊಳಗೆ ಉದಕದೊಳಗೆ ಅಗ್ನಿ ಉಂಟು, ಉದಕ ಅಂದ್ರೆ ನೀರು, ನೀರಿನೊಳಗೆ ಬೆಂಕಿ ಉಂಟು. ಹಾಲಿನೊಳಗೆ ಏನಿರ್ತದ್ರಿ ಅಂದರೆ ಹಾಲಿನೊಳಗೆ ತುಪ್ಪ ಉಂಟು, ಹಾಲಿನೊಳಗೆ ತುಪ್ಪ ಉಂಟು. ಅಂತರಂಗ ಆತ್ಮನಲ್ಲಿ ಆತ್ಮರಂಗದಲ್ಲಿ ಶಿವನುಂಟು, ಶಿವನಿರುತಿಹನು. ಅಂತರಂಗ ಆತ್ಮ ಎರಡು ಶುದ್ಧಿಯಾಗಿದ್ದರೆ ಆ ಪರಮಾತ್ಮ ನಮ್ಮ ಅಂತರಂಗದಲ್ಲಿ ಇರುತಿಹನು. ಶಿವನುಂಟು. ಇದರಂತೆ ಜೀವಾತ್ಮನಲ್ಲಿ ಪರಮಾತ್ಮ ಉಂಟು, ಜೀವಾತ್ಮದಲ್ಲಿ ಪರಮಾತ್ಮನಿರುತ್ತೆ. ಈಗ ನಮ್ಮದು ಜೀವ ಇರುವ ತನಕ ಎಲ್ಲಿರ್ತಾನೆ ಅಂದರೆ ಪರಮಾತ್ಮ ಉಂಟು. ಇದನ್ನು ಅಜ್ಞಾನವೆಂಬ ಕತ್ತಲೆಯೆಂದು ತಿಳಿಯಬಾರದು. ಇದು ಅಜ್ಞಾನ ಅಂಥೇಳಿ ಕತ್ತಲೆ ಅದ, ಇದು ಕತ್ತಲೆದೊಳಗೆ ಬೆಳಕು ಹ್ಯಾಂಗೆ ಮಾಡಬೇಕು ಅಂಥೇಳಿ ನಾವು ತಿಳ್ಕೊಂಡು ನಡಿಬೇಕು. ಕತ್ತಲೆಯೆಂದು ತಿಳಿಯಬಾರದೆ ಕೂಡಲ ಸಂಗಮ ದೇವ, ಅಜ್ಞಾನದಿಂದ ವ್ಯಕ್ತವಾಗಬಹುದೇ ಸದ್ಗುರು ಗೋಚರಿಸಲಾರನು. ಹೇ ಸದ್ಗುರುನಾಥ, ನೀನು ಕತ್ತಲೊಳಗಿಂದು ಬೆಳಕಿಗೆ ತಂದು ಬೆಳಕನ್ನು ಚೆಲ್ಲುವಂತೆ ಕರುಣಿಸೋ ಎಂದು ಕೂಡಲ ಸಂಗಮ ದೇವರು, ಇದು ಬಸವಣ್ಣನವರು ಕೂಡಲ ಸಂಗನಾಥನಲ್ಲಿ ಬೇಡಿಕೊಂಡಿದ್ದಾರೆ.